ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿ ತಂದಿದ್ದೀನಿ. ಏನಪ್ಪ ಅಂತಂದರೆ ಡ್ರಮ್ ಸ್ಟಿಕ್ ಫ್ಲವರ್ಸ್, ಅಂದರೆ ನುಗ್ಗೆಕಾಯಿ ಮರದ ಹೂವಿಂದು ಬೋಂಡ ಮಾಡೋದು. ಸೊ ಇದು ಹೆಲ್ತ್ಗೂ ಬಹಳ ಒಳ್ಳೆಯದು. ಆಮೇಲೆ ಆಯಿಲಿನೂ ಜಾಸ್ತಿ, ಇದು ತುಂಬ ಆಯಿಲು ಕೂಡ ಕನ್ಸ್ಯೂಮ್ ಮಾಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಮಸ್ತ್ ಇರ್ತೈತಿ. ಒಮ್ಮೆಲೆ ಟ್ರೈ ಮಾಡಿರಿ ಮನೇಲಿ. ಅಂದರೆ ಡ್ರಮ್ ಸ್ಟಿಕ್ ಫ್ಲವರ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಡಾರ್ಕ್ ಎಲೆ ಬಿಡೋದು, ಇನ್ನೊಂದು ಲೈಟ್ ಗ್ರೀನ್ ಎಲೆ ಬಿಡೋದು. ನೀವು ಲೈಟ್ ಗ್ರೀನ್ ಎಲೆ ಬಿಡೋ ಮರದಲ್ಲಿ ತಗೊಂಡ್ರೆ ಫ್ಲವರ್ಸು ತುಂಬ ವೈಟ್ ಇರುತ್ತೆ, ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನೋಡಿ, ನನಗೆ ವೈಟ್ ಡ್ರಮ್ ಸ್ಟಿಕ್ ಮರದ್ದು ಸಿಗಲಿಲ್ಲ. ಸೊ ನಾನಿವತ್ತು ಡಾರ್ಕ್ ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಮರದ್ದೇ ತೊಗೊಂಡಿದ್ದೀನಿ. ಸೊ ತಗೊಂಡು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು, ಜಾಸ್ತಿ ಬೀಜ ಇರೋ ಟೈಪ್ ಹಾಕಬಾರ್ದು, ಆಲ್ಮೋಸ್ಟು ಫ್ಲವರ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಈ ಥರ ಬಿಡಿಸ್ಕೊಂಡು 2 ಸರಿ ವಾಶ್ ಮಾಡಿಕೊಂಡು, ನೀವು ಕುಡಿಯೋ ನೀರು ಫಿಲ್ಟರ್ ವಾಟ್ರಲ್ಲೇ ವಾಶ್ ಮಾಡಿಕೊಂಡೆ ಬೆಟರು. ಹಿಂಡ್ಕೊಂಡು ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ನಿಮಗಿಲ್ಲಿ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಆಮೇಲೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಡೋಕ್ಕೆ ಈಸಿ ಆಗುತ್ತೆ. ಸೊ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ನಾನು ಮತ್ತೆ ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ, ಮತ್ತು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂತ ಅಂದರೆ ಇದ್ರ ಜೊತೆಗೆ ಖಾರದ ಪುಡಿ ಹಾಕ್ಕೋಬೋದು. ಸ್ವಲ್ಪ ನಾನು ಹಾಕ್ಕೊತಾ ಇದ್ದೀನಿ. ಇಷ್ಟಪಡೋರು ಜೀರಿಗೆ ಹಾಕ್ಕೋಬೋದು, ಇಲ್ಲ ಅಂದರೆ ಓಂಕಾಳು ಹಾಕ್ಕೋಬೋದು. ಇಲ್ಲಿ ಜೀರಿಗೆ ಬಂದು ಆಪ್ಷನಲ್ಲು, ನೀವು ಜೀರಿಗೆ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ. ಇದೊಂದು 5 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಇಡ್ತಾಯಿದ್ದೀನಿ. ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾದಿದೆಯಾ ನೋಡ್ತಾ ಇದ್ದೀನಿ. ನನಗೆ ಇಲ್ಲಿ ವಿಡಿಯೋ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಸೊ ನಾನು ಒಂದೇ ಕೈಯಲ್ಲಿ